ಈಗ ಅಗ್ನ್ಯಾದಾನ ಅಂದರೆ ಅಗ್ನಿಹೋತ್ರ ಆರಂಭದಲ್ಲಿ ಅಗ್ನಿಯನ್ನು ಸ್ಪರ್ಶ ಮಾಡುವಂಥದ್ದು, ಪ್ರಜ್ವಲಿಸುವಂಥದ್ದು. ಅದಕ್ಕೋಸ್ಕರ ನೀವು ಈಗಾಗಲೇ ಕುಂಡದಲ್ಲಿ ನಾವು ಬೆರಣಿಯನ್ನು ಹಾಗೂ ಒಂದು ತುಪ್ಪದ ಬತ್ತಿಯನ್ನು ಜೋಡಿಸ್ಕೊಂಡಿದ್ದೀವಿ. ಅದನ್ನು ನೀವು ಗಮನಿಸಬೇಕು. 1-2 ಬತ್ತಿಯನ್ನು ಅಥವಾ ಒಂದು ಬತ್ತಿಯನ್ನು ತುಪ್ಪದಲ್ಲಿ ನೆನೆಸ್ಕೊಂಡು ಅದನ್ನು ಈಗ ಹಚ್ಕೊಳ್ಬೇಕು. ಎಲ್ಲ ಹಚ್ಕೊಳ್ಳಿ. ಈಗ ಮಂತ್ರವನ್ನು ಹೇಳ್ಕೊಡ್ತೀನಿ. ಮಂತ್ರವನ್ನು ಹೇಳ್ತಾ ಅಗ್ನಿಸ್ಪರ್ಶವನ್ನು ಮಾಡಬೇಕು. ಆಗ ನಮ್ಮ ಯಜ್ಞ ಆರಂಭ ಆಗುತ್ತೆ. ಓಂ ಭೂರ್ಭುವಸ್ವಃ ಓಂ ಭೂರ್ಭುವಸ್ವರ್ದ್ಯೌರಿವ ಭೂಮ್ನಾ ಪೃಥಿವೀವ ವರಿಮ್ನಾ ತಸ್ಯಾಸ್ತೆ ಪೃಥಿವಿ ದೇವಯಜನಿ ಪೃಷ್ಠೇಗ್ನಿಮನ್ನಾದಮನ್ನಾ ಆಯಾದಧೇ. ಈಗ ಅಗ್ನಿ ಉದ್ದೀಪನ ಅಂತ ಹೇಳಿದರೆ ಯಜ್ಞವನ್ನು ನಾವು ಪ್ರಜ್ವಲಿಸಿದ್ದೀವಿ, ಅದನ್ನು ಸರಿಯಾಗಿ ಉದ್ದೀಪನಗೊಳಿಸಬೇಕು ಅಂದರೆ ಅದಕ್ಕೆ ತುಪ್ಪವನ್ನು ಹಾಕ್ತಾ ಹೋಗಬೇಕು. ಓಂ ಉದ್ಬುದ್ಧ್ಯ ಸ್ವಾಗ್ನೇ ಪ್ರತಿಜಾಗೃಹಿ ತ್ವಮಿಷ್ಟಾ ಪೂರ್ತೆ ಸಗಂ ಸೃಜೇತ್ಥಾಮಯಂಚ ಸೃಜೇತ್ಥಾಮಯಂಚ ಅಸ್ಮಿನ್ ಸಧಸ್ಥೆ ಅದ್ಯುತ್ತರಸ್ಮಿನ್ ವಿಶ್ವೇ ದೇವಾ ಯಜಮಾನಶ್ಚ ಸೀದತ. ಇವಾಗ ಸಮಿಧಾಧಾನ ಮಂತ್ರಗಳು ಅಂದರೆ ನಾವು ಸಮಿತ್ತನ್ನು ಒಂದೊಂದಾಗಿ ಇಡ್ತಾ ಹೋಗಬೇಕು. ಮೊದಲನೇ ಮಂತ್ರಕ್ಕೊಂದು, ಎರಡನೇ ಮಂತ್ರಕ್ಕೊಂದು, ಮೂರನೇ ಮಂತ್ರಕ್ಕೊಂದು. ಓಂ ಅಯಂತ ಇದ್ಮ ಆತ್ಮ ಜಾತವೇದಸ್ತೇನೇಧ್ಯಸ್ವ ವರ್ಧಸ್ವ ಚೇದ್ಧವರ್ಧಯ ಚಾಸ್ಮಾನ್ ಪ್ರಜಯಾ ಪಶುಭಿರ್ಬ್ರಹ್ಮ ವರ್ಚಸೇನಾನ್ನದ್ಯೇನ ಸಮೇಧಯ ಸ್ವಾಹ ಇದಮಗ್ನಯೇ ಜಾತವೇದಸೆ ಇದನ್ನ ಮಮ. ಈಗ ನಾವು ಎರಡನೇ ಮಂತ್ರಕ್ಕೆ ಎರಡನೇದು ಇಡಬೇಕು, ಆದರೆ ಅವರು ಇಟ್ಟುಬಿಟ್ಟಿದ್ದಾರೆ. ಅದರಿಂದ ಅದನ್ನೇ ಆಮೇಲೆ ತುಪ್ಪವನ್ನು ಅದರ ಮೇಲೆ ನೀವು ಹಾಕಿದ್ರಾಯಿತು. ಓಂ ಸ
ಸಮಿಧಾಗ್ನಿಂದುವಸ್ಯತ ಘೃತೈರ್ಬೋಧಯತಾ ತಿಥಿಂ ಆಸ್ಮಿನ್ ಹವ್ಯಾ ಜುಹೋತನ ಓಂ ಸುಸಮಿದ್ಧಾಯ ಶೋಚಿಷೆ